ನಮಸ್ಕಾರ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಾ ಎಲ್ಲರೂ? ವೆಲ್ ಗೈಸ್, ಸೊ ಎಲ್ಲರೂ ಶಾಂತ ಅನ್ಕೊಂಡಿದ್ದೀನಿ. ಓಕೆ ಗೈಸ್, ಸೊ ನಾನು ಇವತ್ತು ವಿಡಿಯೋ ಮಾಡೋಕ್ಕೆ ರೀಸನ್ ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ನಿಮ್ಮ ದುಡ್ಡು ಕೂಡ ಹೋಗೋದಿಲ್ಲ ಆ್ಯಂಡ್ ಯಾವುದೇ ರೀತಿ ಪೇ ಮಾಡೋ ಅವಶ್ಯಕತೆ ಇರಲ್ಲ, ರೈಟ್? ಸೊ ಹಾಗಾಗಿ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡೋದ್ರಿಂದ ಡೆಫಿನೆಟ್ಲಿ ನಿಮಗೂ ಕೂಡ ನನ್ನಿಂದ ಹೆಲ್ಪ್ ಆಗೇ ಆಗುತ್ತೆ. ಓಕೆ, ಹಾಗಾಗಿ ನಾನು ನಿಮಗೆ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಓಕೆ, ಆ್ಯಂಡ್ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ಯಾಕೆಂದರೆ ನಾನು ಫ್ಯೂಚರ್ ಆಗಿರ್ಬೋದು ನೆಕ್ಸ್ಟ್ ನಾನು ಯಾವುದೇ ಒಂದು ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ಮೇಲೆ ಡೆಫಿನೆಟ್ಲಿ ಡೈರೆಕ್ಟಾಗಿ ನಿಮಗೆ ಸಿಗಬೇಕಂದ್ರೆ ನೀವು ಅಂದರೆ ಸರ್ಚ್ ಮಾಡ್ದೇನೆ, ಓಕೆ, ಸರ್ಚ್ ಮಾಡ್ದೇನೆ ಫಾಸ್ಟಾಗಿ ನಿಮಗೆ ಸಿಗಬೇಕಂದ್ರೆ ನೀವು ಅವಾಗ ಗೊತ್ತಾಗುತ್ತೆ ನಿಮಗೆ ಡೆಫಿನೆಟ್ಲಿ ಈ ವಿಡಿಯೋ ನೋಡ್ಬೋದು ಅಂತ. ಸೊ ಅವಾಗ ಅದಕ್ಕೆ ನೋಟಿಫಿಕೇಶನ್ ಸಿಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಪ್ರೆಸ್ ಮಾಡಬೇಕು. ಓಕೆ, ಎಸ್, ನಾನಿವತ್ತು ಇನ್ನೊಂದು ಅಪಾರ್ಚುನಿಟೀಸ್ ಬಗ್ಗೆ ವಿಡಿಯೋಸ್ ಮಾಡ್ತಿದ್ದೀನಿ. ಓಕೆ, ಸೊ ಅದು ಯಾವ ಅಪಾರ್ಚುನಿಟಿ, ಯಾರಿಗೆಲ್ಲ ಬೇಗಿರುತ್ತೆ, ಯಾವ ಸ್ಕಿಲ್ ಅವಶ್ಯಕತೆ ಇರುತ್ತೆ, ಎಕ್ಸ್ಪೀರಿಯನ್ಸ್ ಇರುತ್ತೆ, ಆ್ಯಂಡ್ ಕಂಪ್ನಿ ಯಾವುದು, ಸ್ಯಾಲ್ರಿ ಎಷ್ಟು, ಎಲ್ಲಾನು ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಓಕೆ, ಸೊ ಈ ವಿಡಿಯೋನ ನೀವು ಇನ್ನೊಂದೇನೆಂದರೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ನೀವು ಈ ವಿಡಿಯೋನ ಕಂಪ್ಲೀಟ್ವಾಗಿ ಎಂಡ್ವರೆಗೂ ನೋಡಿ. ಓಕೆ, ಸೊ ಪ್ರೀವಿಯಸ್ ಸ್ಟೋರಿಯಲ್ಲಿ ಹೇಳಿದಾಗೆ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ಕೊನೆ ತನಕ ನೋಡೋದ್ರಿಂದ ನಿಮಗೆ ಎಲ್ಲಾನು ಕ್ಲಾರಿಟಿ ಸಿಗುತ್ತೆ. ಓಕೆ, ಈ ಅಪಾರ್ಚುನಿಟಿ ಬಗ್ಗೆ ದೆನ್ ನಿಮಗೆ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಇನ್ ಕೇಸ್ ನೀವು ಸ್ಕಿಪ್ ಮಾಡಿ ನೋಡ್ಕೊತ ಹೋಗೋದ್ರಿಂದ ಡೆಫಿನೆಟ್ಲಿ ನೀವು ಏನಂದರೆ ಪಾಯಿಂಟ್ಸ್ನ ಮಿಸ್ ಮಾಡ್ಕೋತೀರ. ಓಕೆ, ಸೊ ಹಾಗಾಗಿ ಪಾಯಿಂಟ್ಸ್ ಮಿಸ್ ಮಾಡ್ಕೋಬಾರ್ದು ಅಂದರೆ ಡೆಫಿನೆಟ್ಲಿ ನೀವು ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ, ಎಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ ಗೈಸ್, ಸೊ ನಾನಿವತ್ತು ಬಂದು ಯಾರಿಗೆಲ್ಲ ಅಪಾರ್ಚುನಿಟಿ ಅವೈಲೇಬಲ್ ಇರುತ್ತೆ ಸೊ ಅವ್ರು ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಸೊ ಅಪಾರ್ಚುನಿಟಿ ಬಂದು ಏನಂದರೆ ಜಾಬ್ ಟೈಟಲ್ ಬಂದು ಓಕೆ ಪ್ರಾಜೆಕ್ಟ್ ಮ್ಯಾನೇಜರ್. ಓಕೆ, ಸೊ ಇದು ಕಂಪ್ನಿ ನೇಮ್ ಬಂದು ವೇಟ್ ಅಡಾನಿ ಕಂಪ್ನಿ ಗೊತ್ತಿರ್ಬೋದಿಲ್ಲ ನಿಮಗೆ, ಅಡಾನಿ ಕಂಪ್ನಿ. ಸೊ ಅಡಾನಿ ಕಂಪ್ನಿ ಸಿವಿಲ್ ಇಂಜಿನಿಯರ್ ಪ್ರಾಜೆಕ್ಟ್ ಮ್ಯಾನೇಜರ್ಸ್ಗೆ ಹೈರ್ ಮಾಡ್ತಿದ್ದಾರೆ. ಓಕೆ, ಸೊ ಅದು ಬಂದು ಹೇಳ್ತೀನಿ ಅದರ ಡೀಟೇಲ್ಸ್ನ ಎಲ್ಲ. ಓಕೆ, ಸೊ ಜಾಬ್ ಟೈಟಲ್ ಬಂದು ಸಿವಿಲ್ ಪ್ರಾಜೆಕ್ಟ್ ಮ್ಯಾನೇಜರ್ ಬೇಕಾಗಿದ್ದಾರೆ. ಸೊ ನೆಕ್ಸ್ಟ್ ಲೊಕೇಶನ್ ಬಂದು ಎಲ್ಲಂದರೆ ಆಲ್ ಓವರ್ ಇಂಡಿಯಾ ಇರುತ್ತೆ. ಓಕೆ, ಸೊ ನೀವು ನೋಡ್ಬೋದು ಕಂಪ್ನಿ ಎಲ್ಲೆಲ್ಲಿ ಇರುತ್ತೆ, ಸೊ ಡೆಫಿನೆಟ್ಲಿ ಅಲ್ಲೆಲ್ಲ ಸಿಗ್ಬೋದು. ಓಕೆ, ಅಪಾರ್ಚುನಿಟಿ ಇದೆ. ಓಕೆ, ಸೊ ನೆಕ್ಸ್ಟ್ ಏನು ಬಂದು ಅಂದರೆ ಡಿಗ್ರಿ ಇದು ಕ್ವಾಲಿಫಿಕೇಶನ್ ಏನು ಬಂದು ಅಂದರೆ ಡಿಗ್ರಿ ಆಗಿರ್ಬೇಕು. ಓಕೆ, ಎನಿ ಗ್ರ್ಯಾಜುಯೇಟ್ ಅಪ್ಲೈ ಕ್ಯಾನ್ ಅಪ್ಲೈ. ಓಕೆ, ಜಾಬ್ ಪ್ರೊಫೈಲ್ ಬಂದು ಯಾವ್ದು ಅಂದರೆ ಜಾಬ್ ಟೈಪ್ ಬಂದು ಯಾವುದು ಅಂದರೆ ಫುಲ್ ಟೈಮ್ ಆಗಿರ್ಬೋದು. ಓಕೆ, ಸೊ ಫುಲ್ ಟೈಮ್ ಇದೆ. ಓಕೆ, ಅಂದರೆ ಫುಲ್ ಟೈಮಾಗಿ ವರ್ಕ್ ಮಾಡೋರಿಗೆ ಡೆಫಿನೆಟ್ಲಿ ಅಲ್ಲಿ ಪರ್ಮನೆಂಟ್ ಕೂಡ ಮಾಡ್ಕೊಳ್ಳೋ ಅವಶ್ಯಕತೆ ಸಮ್ ಕೇಸಸ್ ಇರುತ್ತೆ. ಓಕೆ, ಆ್ಯಂಡ್ ಸ್ಯಾಲ್ರಿ ರೇಂಜ್ ಯಾವ ಇರುತ್ತೆ ಅಂದರೆ ಕಾಂಪಿಟೇಟಿವ್ ಪ್ಯಾಕೇಜ್ ಡೀಲ್ ಬೇಸ್ಡ್ ಟೋಟಲಿ ಆನ್ ಎಂಜಾಯ್ಮೆಂಟ್ ಆ್ಯಂಡ್ ಕ್ವಾಲಿಫಿಕೇಶನ್ ವೈಸ್ ಇರುತ್ತೆ. ಓಕೆ, ಸೊ ಎಕ್ಸ್ಪೀರಿಯನ್ಸ್ ಮೇಲೆ ನಿಮಗೆ ಸ್ಯಾಲ್ರಿ ಪ್ಯಾಕೇಜ್ ಕೂಡ ಇರುತ್ತೆ. ಓಕೆ, ಐ ಥಿಂಕ್ ಮ್ಯಾನೇಜರ್ ಇಟ್ಸ್ ಸಿವಿಲ್ ಪ್ರಾಜೆಕ್ಟ್ ಮ್ಯಾನೇಜರ್ ಅಂದರೆ ಡೆಫಿನೆಟ್ಲಿ 40 ಅಬೌವ್ ಅಂತ ಇದ್ದೇ ಇರುತ್ತೆ. ಓಕೆ, ಸೊ ಮಿಸ್ ಮಾಡ್ಕೋಬೇಡಿ, ಯಾರೆಲ್ಲ ಎಕ್ಸ್ಪೀರಿಯನ್ಸ್ ಇದೆಯೋ ಅದ್ರ ಮೇಲೆ ಪ್ರಾಜೆಕ್ಟ್ ಮ್ಯಾನೇಜರ್ ಮೇಲೆ ಅವ್ರು ಕೂಡ ಅಪ್ಲೈ ಮಾಡಿ. ಓಕೆ, ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಓಕೆ, ಎಸ್, ಬೆಸ್ಟ್ ಅಪಾರ್ಚುನಿಟಿ ಅಂತಲೇ ಹೇಳ್ಬೋದು. ಇವಾಗೆಲ್ಲ ತುಂಬ ಜನಕ್ಕೆ ಜಾಬ್ಸೇ ಸಿಗ್ತಿರಲ್ಲ, ಹಾಗಾಗಿ ಎಷ್ಟೋ ಜನ ಖಾಲಿ ಕೂತಿರ್ತಾರೆ. ಓಕೆ, ಸೊ ಖಾಲಿ ಕುಂತವ್ರೆಲ್ಲ ಏನು ಮಾಡಬೇಕಂದ್ರೆ ಸ್ಕಿಲ್ಸ್ನ ಗೇನ್ ಮಾಡ್ಕೊಳ್ಳಿ. ಓಕೆ, ಸೊ ಸ್ಕಿಲ್ಸ್ ನಾಲೆಜ್ನ ಗೇನ್ ಮಾಡ್ಕೊಳ್ಳಿ ಫಸ್ಟ್. ಓಕೆ, ಸೊ ಆಮೇಲೆ ಸಾವಿರಾರು ಇವಾಗ ತುಂಬ ಅಪಾರ್ಚುನಿಟೀಸ್ ಇರುತ್ತೆ. ಓಕೆ, ಆನ್ಲೈನಲ್ಲಿ ಆಗಿರ್ಬೋದು, ಆಫ್ಲೈನಲ್ಲಿ ಆಗಿರ್ಬೋದು, ಜಾಬ್ಸ್ ಅಪಾರ್ಚುನಿಟಿ ಆಗಿರ್ಬೋದು. ಓಕೆ, ಸೊ ಇಂಟರ್ನ್ಶಿಪ್ ಆಗಿರ್ಬೋದು, ಫ್ರೀಲಾನ್ಸಿಂಗ್ ಅಪಾರ್ಚುನಿಟಿ ಆಗಿರ್ಬೋದು. ಓಕೆ, ಇರುತ್ತೆ, ಬಟ್ ತುಂಬ ಜನಕ್ಕೆ ಜಾಬ್ ಸಿಗ್ತಿಲ್ಲ ಅಂದಮೇಲೆ ಡೆಫಿನೆಟ್ಲಿ ಅವ್ರಿಗೆ ಸ್ಕಿಲ್ಸ್ ನಾಲೆಜ್ ಕಮ್ಮಿ ಇರೋದ್ರಿಂದ ಸಿಗ್ತಿರಲ್ಲ. ಹಾಗಾಗಿ ನಾಲೆಜ್ನ ಗೇನ್ ಮಾಡಿ. ಓಕೆ, ದೆನ್ ನೀವು ಅಪ್ಲೈ ಮಾಡಿ ಯಾವುದೇ ಒಂದು ಅಪಾರ್ಚುನಿಟೀಸ್ನ ಅಪ್ಲೈ ಮಾಡೋದಕ್ಕೆ. ಇನ್ನೊಂದೇನೆಂದರೆ ನಾವು ಯಾವುದೇ ಒಂದು ಜಾಬ್ನ ಇಂಟರ್ವ್ಯೂ ಕೂಡ ಹೋಗೋಕ್ಕಿಂತ ಮುಂಚೆ ಅಥವಾ ನಾವು ಜಾಬ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಮಗೆ ಸ್ಕಿಲ್ಸ್ ನಾಲೆಜ್ ಇದ್ದರೆ ಡೆಫಿನೆಟ್ಲಿ ನಮಗೆ ಕಾನ್ಫಿಡೆನ್ಸ್ ಕೂಡ ಇರುತ್ತೆ. ಓಕೆ, ಸೊ ತುಂಬ ಕಾನ್ಫಿಡೆನ್ಸ್ ಲೆವೆಲ್ ಇರುತ್ತೆ. ಓಕೆ, ಸೊ ಇನ್ ಕೇಸ್ ನಮಗೆ ಮನಸ್ಸಲ್ಲಿ ಆಗ್ತಿರುತ್ತೆ, ಸೊ ನನಗೆ ಸ್ಕಿಲ್ ನಾಲೆಜ್ ಇಲ್ಲ, ಹೇಗೆ ಇಂಟರ್ವ್ಯೂ ಕೊಡಲಿ, ಆ್ಯಂಡ್ ಅವ್ರು ಏನಾದರೂ ಕೇಳಿದ್ರೆ ನಾನು ಏನು ಹೇಳಿ, ಆ್ಯಂಡ್ ನಾನು ತುಂಬ ಬಿಗಿನರ್ ಆ್ಯಂಡ್ ಫ್ರೆಷರ್ ಆ್ಯಂಡ್ ಈ ನಾಲೆಜೇ ಇಲ್ಲ, ಸೊ ಈ ಥರ ಮೈಂಡಲ್ಲಿ ಬರ್ತಾರೆ. ಅದು ಯಾಕೆಂದರೆ ಸ್ಕಿಲ್ ನಾಲೆಜ್ ಇಲ್ಲ. ಓಕೆ, ಸೊ ಕಾನ್ಫಿಡೆಂಟ್ ಇರಲ್ಲ. ಓಕೆ, ಕಾನ್ಫಿಡೆನ್ಸ್ ಬರಬೇಕಂದ್ರೆ ಡೆಫಿನೆಟ್ಲಿ ಏನು ಮಾಡಬೇಕಂದ್ರೆ ನಮಗೆ ಅದ್ರ ಬಗ್ಗೆ ಗೊತ್ತಿರಲೇಬೇಕು. ಓಕೆ, ಸೊ ಯಾವುದೇ ಒಂದು ಏನಾದರೂ ಸಿಚುವೇಶನಲ್ಲಿ ಏನಾದರೂ ಒಂದು ಮಾತಾಡೋಬೇಕಂದ್ರೆ ಡೆಫಿನೆಟ್ಲಿ ನಮಗೆಲ್ಲಿ ಕಾನ್ಫಿಡೆನ್ಸ್ ಅದ್ರ ಗೊತ್ತಿದ್ರೆ ಮಾತ್ರ ನಾವು ಕಾನ್ಫಿಡೆನ್ಸಾಗಿ ಮಾತಾಡ್ತೀವಿ. ಸೊ ಹಾಗಾಗಿ ಯಾವುದೇ ಒಂದು ಅಪ್ಲೈ ಮಾಡಬೇಕಂದ್ರೆ ಸೊ ಇದು ಡೆಫಿನೆಟ್ಲಿ ನಂಗೆ ಆಗುತ್ತೆ, ಇದು ನನ್ನ ಕಾನ್ಫಿಡೆಂಟ್ ಇದೆ ನನಗೆ, ಯಾಕಂದರೆ ನನಗೆ ಈ ಸ್ಕಿಲ್ ನಾಲೆಜ್ ಇದೆ ಅಂತ. ಓಕೆ, ಸೊ ಈ ಥರ ನನಗೆ ಸ್ಕಿಲ್ಸ್ ನಾಲೆಜ್ ಇದೆ, ಡೆಫಿನೆಟ್ಲಿ ನಾನು ಹೈಯರ್ ಆಗಿ ಆಗ್ತೀನಿ. ಓಕೆ,
ಸೊ ಈ ಥರ ಬರುತ್ತೆ. ಓಕೆ, ಸೊ ಡೆಫಿನೆಟ್ಲಿ ಇದು ಅಡಾನಿ ಬೆಸ್ಟ್ ಕಂಪ್ನಿ ಅಂತಲೇ ಹೇಳ್ಬೋದು. ಡೆಫಿನೆಟ್ಲಿ ಬೆಸ್ಟ್ ಕಂಪ್ನಿ. ಓಕೆ, ಸೊ ಟಾಪ್ ನಂಬರ್ ಒನ್ ಕಂಪ್ನಿ ಇದು ಕೂಡ ಅಡಾನಿ. ಸೊ ಡೆಫಿನೆಟ್ಲಿ ಅಪಾರ್ಚುನಿಟಿ ಮಿಸ್ ಮಾಡ್ಕೋಬೇಡಿ. ಯಾರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೋ ಅವರು ಕೂಡ ಅಪ್ಲೈ ಮಾಡಿ. ಹೇಳ್ದಂಗೆ ಅಂದರೆ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋಗಳ ಹೇಳ್ಕೊಂತ ಬಂದಿದ್ದೀನಿ. ಏನಂದರೆ ಸಿ ಎಲ್ಲ ವಿಡಿಯೋಸ್ ನೀವು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ಅಲ್ಲಿ ಎಕ್ಸ್ಪೀರಿಯನ್ಸ್ ಬೇಡಿದ್ರೆ ಅಪ್ಲೈ ಮಾಡಿ. ಯಾಕಂದರೆ ಆಲ್ರೆಡಿ ಹೇಳ್ದಂಗೆ ನೀವು ಸ್ಕಿಲ್ ನಾಲೆಜ್ ಇದ್ದರೆ ಓಕೆ, ಡೆಫಿನೆಟ್ಲಿ ನೀವು ಕೂಡ ಅಲ್ಲಿ ಜಾಬ್ನ ಗ್ರ್ಯಾಬ್ ಮಾಡಿರುತ್ತೆ. ಓಕೆ, ಸೊ ಹಾಗಾಗಿ ಸೊ ಎಕ್ಸ್ಪೀರಿಯನ್ಸ್ ಬೇಡಿದ್ದಾರೆ ಅಲ್ಲಿ, ಏನು ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಯಾವುದೇ ರೀತಿ. ಸೊ ಹಾಗಾಗಿ ಬೇಡ ಅಪ್ಲೈ ಅಂತ ಮಾಡ್ಕೋಬೇಡಿ. ಓಕೆ, ಮಿಸ್ ಮಾಡಬೇಡಿ, ಅಪ್ಲೈ ಮಾಡಿ. ಓಕೆ, ಸೊ ಹೇಳೋಕ್ಕಾಗೋದಿಲ್ಲ, ಡೆಫಿನೆಟ್ಲಿ ಲಕ್ ಒಂದೊಂದ್ಸರಿ ನಿಮಗೆ ಕೈ ಹಿಡಿಬೋದು. ಓಕೆ, ಸೊ ಹಾಗಾಗಿ ಬಿಡಬೇಡಿ. ಓಕೆ, ಸೊ ಬೆಸ್ಟ್ ಕಂಪ್ನಿ. ಓಕೆ, ಆ್ಯಂಡ್ ಹೈ ಪೋಸ್ಟ್ ಕೂಡ ಇದೆ ಇದು. ಸೊ ಮಾಡಿ, ತುಂಬ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇಲ್ಲಿ ಇರುತ್ತೆ. ಪ್ಲಾನಿಂಗ್ ಆಗಿರ್ಬೋದು, ನಿಮಗೆ ಯಾವುದು ಇರುತ್ತೆ, ಎಕ್ಸಿಕ್ಯೂಷನ್ ಆಗಿರ್ಬೋದು, ಎಸ್ಟಿಮೇಷನ್ ಕಾಸ್ಟಿಂಗ್ ಆಗಿರ್ಬೋದು, ಲೀಡರ್ಶಿಪ್ ಆಗಿರ್ಬೋದು, ಸಾರಿ ಕೋಆರ್ಡಿನೇಷನ್ ಆಗಿರ್ಬೋದು. ಸೊ ಈ ಥರ ಎಲ್ಲ ಇರುತ್ತೆ. ಓಕೆ, ಸೊ ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು. ಓಕೆ, ಸೊ ಅಪಾರ್ಚುನಿಟೀಸ್ಗೆ ಯಾರಿಗೆಲ್ಲ ನಿಮ್ಮ ಸ್ಕಿಲ್ ಮೇಲೆ ನಿಮಗೆ ಕಾನ್ಫಿಡೆಂಟ್ ಇದೆಯೋ ಅವ್ರು ಕೂಡ ಅಪ್ಲೈ ಮಾಡಿ. ಓಕೆ, ಮಿಸ್ ಮಾಡಬೇಡಿ. ಓಕೆ, ಎಲ್ಲ ಡೀಟೇಲ್ಸ್ನ ಒಂದ್ಸರಿ ನೀವು ಕ್ರಾಸ್ ಚೆಕ್ ಮಾಡಿಕೊಂಡು ದೆನ್ ನೀವು ಅಪ್ಲೈ ಮಾಡಿ. ಓಕೆ, ಸೊ ಏನು ನೋಡ್ದೇ ಜಸ್ಟ್ ಮ್ಯಾಮ್ ಹೇಳಿದ್ದಾರೆ ಅಂತ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ನಿಮಗೆ ಯಾವ ಸ್ಕಿಲ್ ನಾಲೆಜ್ ಇದೆಯೋ ಅಥವಾ ನಿಮಗೆ ಏನೇನು ಎಕ್ಸ್ಪೀರಿಯನ್ಸ್ ಇದೆ ನನಗೇನು ಗೊತ್ತಾ, ರೈಟ್? ಸೊ ಹಾಗಾಗಿ ಎಲ್ಲ ಡೀಟೇಲ್ಸ್ನ ತಿಳ್ಕೊಳ್ಳಿ, ನಿಮ್ಮ ಕ್ವಾಲಿಫಿಕೇಷನ್ ಆಗಿರ್ಬೋದು. ಓಕೆ, ಎಲ್ಲನೂ ತಿಳ್ಕೊಳ್ಳಿ ಒಂದ್ಸರಿ. ಅಲ್ಲಿ ಜಾಸ್ತಿ ಸಿವಿಲ್ ಇಂಜಿನಿಯರಿಂಗ್ ಬೇಡಿದ್ದಾರೆ. ಓಕೆ, ಸೊ ಅವ್ರು ಬಿ ಆಗಿರ್ಬೋದು, ಬಿ ಟೆಕ್ ಆಗಿರ್ಬೋದು, ಅಥವಾ ಮಾಸ್ಟರ್ಸ್ ಆಗಿರ್ಬೋದು, ಡಿಪ್ಲೊಮಾ ಇನ್ನು ಎಮ್ ಟೆಕ್ ಆಗಿರ್ಬೋದು, ಅದಕ್ಕೆ ಡಿಪ್ಲೊಮಾ ಆಗಿರ್ಬೋದು. ಓಕೆ, ಎಮ್ ಟೆಕ್ ಆದರೂ ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ಓಕೆ, ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲಿ ಮಿನಿಮಮ್ ಕೇಳಿದ್ದಾರೆ. ಓಕೆ, 7 to 10 years ಕೇಳಿದ್ದಾರೆ. ಬಟ್ ಹೇಳೋಕ್ಕಾಗಲ್ಲ, ನಿಮಗೆ 1 year 2 year ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಸ್ಕಿಲ್ ನಾಲೆಜ್ ಇದೆ, ಡೆಫಿನೆಟ್ಲಿ ನೀವು ಕೂಡ ಅಲ್ಲಿ ಜಾಬ್ನ ತಗೋಬೋದು. ಓಕೆ, ಸೊ ಮಿಸ್ ಮಾಡಬೇಡಿ, ಒಂದ್ಸರಿ ಅಪ್ಲೈ ಮಾಡಿ, ಏನೂ ಆಗೋದಿಲ್ಲ. ಓಕೆ, ಸೊ ಅವರು ನಿಮ್ಗೆ ಬಯೋದಿಲ್ಲ. ಸೊ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಅದರ ಸ್ಕಿಲ್ ನಾಲೆಜ್ ನಿಮಗೆ ಆಲ್ಮೋಸ್ಟ್ MS ಪ್ರಾಜೆಕ್ಟ್ ಬಗ್ಗೆ. ಓಕೆ, ಸೊ ಪ್ರಿಮವೇರಾ ಅಂತ ಕೇಳಿರ್ಬೋದು, ರೈಟ್? ಸೊ ನಾನು ಕೇಳಿದ್ರೆ ಓಕೆ, ನಾನು ಸಿವಿಲ್ ಇಂಜಿನಿಯರ್, ಹಾಗಾಗಿ ಪ್ರೈಮವೇರಾ ಆಮೇಲೆ ಆಟೋ ಕ್ಯಾಡ್ ಬಗ್ಗೆ ಸೊ ನಾಲೆಜ್ ಇದೆ, ಡೆಫಿನೆಟ್ಲಿ ನೀವು ಅಲ್ಲಿ ಹೈರ್ ಆಗ್ಬೋದು. ಓಕೆ, ಚಾನ್ಸಸ್ ಇರುತ್ತೆ. ಓಕೆ, ನಾಲೆಜ್ ಇದೆ. ಸೊ ಈ ಥರ ಎಲ್ಲ ಅಪಾರ್ಚುನಿಟೀಸ್ ಇದೆ ಆ್ಯಂಡ್ ಮಿಸ್ ಮಾಡ್ಕೋಬೇಡಿ, ಡೆಫಿನೆಟ್ಲಿ ಬೆಸ್ಟ್ ಅಪಾರ್ಚುನಿಟಿ. ಓಕೆ, ಸೊ ಅಡಾನಿ ಕಂಪ್ನಿ ಇಸ್ ಅ ವೆರಿ ಬೆಸ್ಟ್ ಕಂಪ್ನಿ. ಓಕೆ, ಮಿಸ್ ಮಾಡ್ಕೋಬೇಡಿ ಅಪಾರ್ಚುನಿಟಿನ. ಯಾರಿಗೆಲ್ಲ ಪ್ರೊಜೆಕ್ಟದಲ್ಲಿ ಮ್ಯಾನೇಜ್ಮೆಂಟ್ ಮಾಡೋದು ಇಂಟ್ರೆಸ್ಟ್ ಇದ್ದರೆ ಆ್ಯಂಡ್ ವರ್ಕ್ ಮಾಡಿ ಕಂಟಿನ್ಯೂ ಮಾಡಬೇಕು, ಅಪ್ಲೈ ಮಾಡ್ಬೋದು. ಓಕೆ, ಇದಕ್ಕೆ ಯಾವುದೇ ರೀತಿ ಏಜ್ ಏನು ಕೇಳಿಲ್ಲ ರಿಜೆಕ್ಷನ್. ಓಕೆ, ಸೊ ಚೆಕ್ ಮಾಡಿ ನೋಡ್ಬೋದು, ಡೀಟೇಲ್ಸ್ನ ಎಲ್ಲ ಚೆಕ್ ಮಾಡಿ ಅಪ್ಲೈ ಮಾಡಿ. ಓಕೆ, ಬೇಗನೆ ಅಪ್ಲೈ ಮಾಡಿ. ಓಕೆ, ಹೇಳೋಕ್ಕಾಗೋದಿಲ್ಲ, ಕ್ಲೋಸ್ ಕೂಡ ಆಗುತ್ತೆ ಒಂದೊಂದ್ಸರಿ. ಓಕೆ, ಹೇಳ್ಬೋದು, ಅವ್ರ ಕಂಪ್ನಿ ಅಲ್ವಾ, ಏನು ಬೇಕಾದ್ರೆ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಡೆಫಿನೆಟ್ಲಿ ನನಗೆ ಮೆಸೇಜ್ ಮಾಡ್ಬೋದು. ಓಕೆ, ಆ್ಯಂಡ್ ಆಲ್ರೆಡಿ ಹೇಳ್ದಂಗೆ ತುಂಬ ಜನಕ್ಕೆ ಸ್ಕಿಲ್ ನಾಲೆಜ್ ಇಲ್ಲ ಅಂತ ನೀವು ಮಿಸ್ ಮಾಡ್ಕೊಂಡಿದ್ದೀರಾ, ಏನು ಟೆನ್ಷನಲ್ಲಿದ್ದೀರಾ. ಸೊ ನಾನು ಏನು ಮಾಡಬೇಕು, ನನಗೆ ಸ್ಕಿಲ್ ನಾಲೆಜ್ ಇದ್ದರೆ ನಾನು ಹೇಗೆ ಅಪ್ಲೈ ಮಾಡಿ ಅದು ಇದು ಅಂತ. ಸೊ ವರಿ ಮಾಡಬೇಡಿ, ವರಿ ಮಾಡೋದ್ರಲ್ಲೇ ಟೈಮ್ ವೇಸ್ಟ್ ಮಾಡಪ್ಪ ಅಂತಂದು ಬೇಗನೆ ನೀವು ಯಾವುದಾದ್ರೂ ಒಂದು ಸ್ಕಿಲ್ನ ಕಲೀರಿ. ಓಕೆ, ಸೊ ಟೈಮ್ನ ವೇಸ್ಟ್ ಮಾಡ್ಕೋಬೇಡಿ ಕುಂತು ನಿಂತು ಅಂತ. ಓಕೆ, ಸೊ ವೇಸ್ಟ್ ಮಾಡ್ಕೊತ. ಓಕೆ, ಸೊ ಸುಮ್ಮನೆ ಬೇರೆ ರೀಲ್ಸ್ ನೋಡ್ಕೊತು ಅದು ಇದು ಟೈಮ್ ಪಾಸ್ ಮಾಡಬೇಡಿ. ರೀಲ್ಸ್ ನೋಡಿ ಬೇಡ ಅನ್ನಲ್ಲ, ಅದರಲ್ಲೂ ಒಳ್ಳೇದು ನೋಡಿ. ಓಕೆ, ಸೊ ಅದರಲ್ಲೇ ನಿಮ್ಗೆ ಏನಾದರೂ ಅದರಿಂದ ಬೆನಿಫಿಟ್ ಆಗ್ತಿದೆ ನೋಡಿ. ಓಕೆ, ಸೊ ಎಸ್, ನೀವು ಸ್ಕಿಲ್ ಕಲಿಬೇಕು ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ನನಗೆ ನೀವು ಕನೆಕ್ಟ್ ಮಾಡ್ಬೋದು. ನಾನು ನನ್ನ ನಂಬರ್ನ ಶೇರ್ ಮಾಡಿರ್ತೀನಿ. ಓಕೆ, ಸೊ ಡೈರೆಕ್ಟಾಗಿ ನನಗೆ ನೀವು ಮೆಸೇಜ್ ಮಾಡ್ಬೋದು. ಕೋರ್ಸ್ ಡೀಟೇಲ್ಸ್ ಮ್ಯಾಮ್ ಅಂತ ಅಂದರೆ ಇತ್ತು, ನಾನು ನಿಮಗೆಲ್ಲ ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ಓಕೆ, ಸೊ ನೀವು ಬಂದು ಹೇಗೆ ಅಪ್ಲೈ ಮಾಡೋದು, ಏನು ಅಪ್ಲೈ ಮಾಡೋದು ಅಂತ ಅಂದರೆ ಡೆಫಿನೆಟ್ಲಿ ನೀವು ಫಸ್ಟ್ ನಾನು ಆಲ್ರೆಡಿ ಹೇಳಿದ್ದೀನಿ ವಿಡಿಯೋದಲ್ಲೇ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾನು ವಿದೌಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ ವಾಟ್ಸಪ್ಪಲ್ಲಿ. ಓಕೆ, ಸೊ ಇಲ್ಲೆಲ್ಲ ಹೇಳಿರ್ತೀನಲ್ವಾ, ಸೊ ಇದ್ರ ಮೇಲೆ ನೀವು ಅಪ್ಲೈ ಮಾಡ್ಬೋದು. ಓಕೆ, ನಾನು ಅಲ್ಲಿ ಎಕ್ಸ್ಪ್ಲೇನ್ ನಿಮ್ಗೆ ಜಾಸ್ತಿ ಮಾಡೋದಂದರೆ ಡೆಫಿನೆಟ್ಲಿ ಕೋರ್ಸಸ್ ಬಗ್ಗೆ ಹೇಳ್ತೀನಿ. ಓಕೆ, ಹೇಳ್ಕೊಡ್ತೀನಿ ಕೂಡ. ಓಕೆ, ಸೊ ತುಂಬ ಮೆಸೇಜಸ್ ಬಂದಿರುತ್ತೆ, ಸಮ್ ಟೈಮ್ ಲೇಟ್ ಆಗುತ್ತೆ ನಿಮಗೆ ರಿಪ್ಲೈ ಮಾಡೋದು ಕೂಡ. ಹಾಗಾಗಿ ನೀವು ರಿಪ್ಲೈನೇ ಮಾಡೋದಿಲ್ಲ, ಸೊ ಬೇರೆ ಏನಾದರೂ ಅಂದ್ಕೊಂಡ್ಬಿಡ್ತೀರಾ. ಓಕೆ, ಹಾಗೆ ಮಾಡಬೇಡಿ, ಯಾಕೆ ಮಾಡ್ತೀನಿ. ಓಕೆ, ಆದಷ್ಟು ಮಾಡ್ತೀನಿ. ತುಂಬ ಮೆಸೇಜಸ್ ಆಗಿರೋದ್ರಿಂದ ನೀವು ಅವಾಗ ಮಾಡಿದ್ರೆ ಅದು ಫುಲ್ ಕೆಳಗಡೆ ಹೋಗ್ಬಿಡುತ್ತೆ, ನನಗೆ ಸ್ಕ್ರೋಲ್ ಮಾಡಿ. ಸೊ ಮಾಡ್ಕೊಂಡು ಬರ್ತಿರ್ತೀನಿ. ಓಕೆ, ರಿಪ್ಲೈ ಮಾಡ್ತೀನಿ ಎವ್ರಿ ಒನ್. ಸೊ ಐ ಟ್ರೈ. ಓಕೆ, ಎಲ್ಲನೂ ಮಾಡ್ತೀನಿ. ಓಕೆ, ಡೋಂಟ್ ವರಿ, ಸ್ವಲ್ಪ ವೇಟ್ ಮಾಡ್ತಾ ಇರಿ. ಬಟ್ ಜಾಸ್ತಿ ಲೇಟ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಒಂದ್ಸರಿ ಮೆಸೇಜ್ ಮಾಡಿದ್ಮೇಲೆ ಅದಕ್ಕೆ ಫುಲ್ ಕೆಳಗಡೆ ಹೋಗ್ಬಿಡೋದ್ರಿಂದ ನನಗೆ ಗೊತ್ತಾಗೋದಿಲ್ಲ. ಓಕೆ, ಸೊ ಹಾಗೆ ಇನ್ನೊಂದು ಏನಾದರೂ ಮೆಸೇಜ್ ಮಾಡಿ ಡೆಫಿನೆಟ್ಲಿ ನಿಮ್ದು ಅವಾಗ ನಂಗೆ ಕಾಣಿಸಿದ್ರೆ ಡೆಫಿನೆಟ್ಲಿ ರಿಪ್ಲೈ ಮಾಡಿರ್ತೀನಿ. ಓಕೆ, ಸೊ ಮಿಸ್ ಮಾಡಬೇಡಿ, ಅಪಾರ್ಚುನಿಟಿನ ಗ್ರ್ಯಾಬ್ ಮಾಡ್ಕೊಳ್ಳಿ. ಓಕೆ, ಸೊ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಆಲ್ ದಿ ಬೆಸ್ಟ್ ಗೈಸ್. ಓಕೆ, ಎಸ್, ನಾನು ನೆಕ್ಸ್ಟ್ ಮತ್ತೆ ಇನ್ನೊಂದು ಅಪಾರ್ಚುನಿಟಿ ತೊಗೊಂಡು ಬರ್ತೀನಿ. ಓಕೆ, ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಓಕೆ, ಸ್ಟೇ ಟ್ಯೂನ್ ಗೈಸ್.
ಥ್ಯಾಂಕ್ ಯು.